10 ಜನರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನಾದ್ರೂ ವಿಭಿನ್ನವಾಗಿ ಮಾಡಿದ್ರೆ ಸಮಾಜ ಆತನನ್ನ ನಡೆಸ್ಕೊಳ್ಳೋ ವಿಧಾನನೇ ಚೇಂಜ್ ಆಗ್ಬಿಡತ್ತೆ. ಅದರಲ್ಲೂ ಮಹಿಳೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ಹೋದ್ರೆ ಅವರಿಗೆ ಪ್ರೋತ್ಸಾಹ ನೀಡೋರ್ಗಿಂತ ಕಾಲೆಳೆಯೋರೇ ಹೆಚ್ಚಾಗ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ತಾನು ಅನ್ಕೊಂಡಿದ್ದನ್ನ ಸಾಧಿಸಿದಂತ ಸಾಧಕಿಯೊಬ್ರು ಇವತ್ತು ನಮ್ ಜೊತೆಗಿದ್ದಾರೆ. UPS ಮತ್ತು ಪವರ್ ಇಂಡಸ್ಟ್ರಿ ಈ ಕ್ಷೇತ್ರದಲ್ಲಿ ಒಂದು ಚಾಪನ್ನ ಮೂಡಿಸಿರುವಂತಹ ಯೂನಿವರ್ಸ್ ಪವರ್ ಸಿಸ್ಟಮ್ ನ ಮಾಲೀಕರಾದಂತಹ ಜಯಲಕ್ಷ್ಮಿ ಅವರು ಇವತ್ತು ನಮ್ ಜೊತೆಗಿದ್ದಾರೆ. ಮೇಡಮ್, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಮಹಿಳೆಯರು ತನಗೆ ಈ ಕ್ಷೇತ್ರ ಮಾತ್ರ ಮೀಸಲು ಅಂತ ಒಂದು ಬೌಂಡ್ರಿ ಹಾಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ಒಂದು ವಿಭಿನ್ನ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದು ನಿಮ್ಮ ಆಸಕ್ತಿಯಿಂದನೋ ಅಥವಾ ಅವಶ್ಯಕತೆಯಿಂದನೋ? ಫಸ್ಟ್ ನಾನು ಡ್ಯಾನ್ಸ್ ಕ್ಲಾಸಸ್ ನಡೆಸ್ತಾ ಇದ್ದೆ. ಅದು ಬಂದು ನಮ್ಮ ಇಂಟ್ರೆಸ್ಟ್ಗೋಸ್ಕರ ಮಾಡ್ತಾ ಇತ್ತು. ಮತ್ತು ನಾನು ಈ ಬಿಸ್ನೆಸ್ಗೆ ಬಂದಿರೋದು ಸ್ಟಾರ್ಟಿಂಗಲ್ಲಿ ಅವಶ್ಯಕತೆಯಿಂದ ಶುರು ಮಾಡಿ ಆಸಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು, ನನಗೆ ಏನು ಅಂದರೆ ಈ ಭೂಮಿಯಲ್ಲಿ ಲೇಡೀಸು ಅಂದ್ರೇ ಒಂದು ಸುಮಾರವಾಗಿ ಒಂದೇ ಟೈಪಲ್ಲಿ ಬಿಸ್ನೆಸ್ಗಳು ಮಾಡ್ತಾ ಇರೋದು, ಮನೆಗೆ ಬೇಕಾಗಿರೋದು ಸಾಮಾನುಗಳು ಆ ಥರ ಈ ಥರ. ನನಗೇನು ಅಂದರೆ ಈ ಪವರ್ ಇಂಡಸ್ಟ್ರಿನಲ್ಲಿ ನಾನು ನೋಡುವಾಗ ಅವಾಗ ನನಗೆ ಯಾರೂ ನೋಡಿಲ್ಲ. ಸೊ ಅದಕ್ಕೆ ಈ ಇಂಡಸ್ಟ್ರಿನಲ್ಲಿ ನಾವು ಸೇರ್ಕೊಂಡ್ಬಿಟ್ಟು ಇದರಲ್ಲಿ ಒಂದು ಸಾಧನೆ ಮಾಡಬೇಕು. ನಮ್ಮ ಕಸ್ಟಮರ್ ಬಾಯಿಂದ ನಮಗೆ ಇವರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಆ ಥರ ಒಂದು ಮಾತು ಕೇಳಬೇಕು ಅನ್ನೋ ಥರ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಈ ಬಿಸ್ನೆಸ್ಗೆ ಬಂದಿದ್ದೆ. ಹಾಗೆ ಈ ಬಿಸ್ನೆಸ್ನ ನೀವು ಶುರು ಮಾಡಿದ್ದು ಹೇಗೆ? ಅಂದರೆ ಈಗ ಬಂಡವಾಳದಲ್ಲಿ ಇರಬಹುದು ಅಥವಾ ಎಷ್ಟು ಜನ ಸೇರಿ ಶುರು ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾವು ಈ ಬಿಸ್ನೆಸ್ ಶುರು ಮಾಡುವಾಗ ಹೇಳಬೇಕು ಅಂದರೆ ಬರೀ ನಮ್ಮ ಮನೆಯಲ್ಲಿ ಇರೋದು ಒಂದು ಚೇರು ಒಂದು ದಿವಾನು ಇಟ್ಕೊಂಡ್ಬಿಟ್ಟು, ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇದ್ದರು, ನಾವು ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ಬಿಸ್ನೆಸ್ ಶುರು ಮಾಡಿದ್ದು. ಆವಾಗ ಎಂಪ್ಲಾಯೀಸ್ ಅಂತ ಯಾರೂ ಸೇರ್ಕೊಂಡಿಲ್ಲ. ಆಮೇಲೆ ಒಂದು 2 ಜನ 4 ಜನ ಆ ಥರ ಎಷ್ಟು ಇನ್ಸ್ಟಲೇಷನ್ಸ್ ಬರ್ತಾಯಿದ್ದೋ ಅದ್ರ ಮೇಲೆ ಒಂದೊಂದಾಗಿ ನಾವು ಸೇರ್ಸೋಕ್ಕೆ ಶುರು ಮಾಡಿದ್ದು. ಮತ್ತು ಆವಾಗ ನೀವು ನೋಡಿದರೆ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಬಂಡವಾಳದಿಂದ ಒಂದು 30,000 ಖರ್ಚು ಹಾಕ್ಕೊಂಡು ಹಂಗೆ ಶುರು ಮಾಡಿದ್ದು ನಾವು. ಮತ್ತು ಬಿಸ್ನೆಸ್ಸಲ್ಲಿ ಸ್ವಲ್ಪ ಬೆಳೆದು ನಮ್ಮಿದನ್ನ ನಾವು ಸಾಧನೆ ಮಾಡಿ ಒಂದು ಆಲ್ ಇಂಡಿಯಾ ಆರ್ಡರ್ಸ್ ತೊಗೊಂಡು ಹಂಗೆ ನಾವು ಬೆಳೆಸುವಾಗ ಮತ್ತೆ ಏನು ಮಾಡಿದ್ದು ಅಂದರೆ ಇಂಜಿನಿಯರ್ಸ್ ಸೇರ್ಸೋಕ್ಕೆ ಶುರು ಮಾಡಿದ್ದು. ಆವಾಗ ನಮ್ಮ ಕಡೆ ಸೇರ್ಕೊಂಡಿರೋರು 98, 99 ಸೇರ್ಕೊಂಡಿರೋರು ನಮ್ಮ ಕಡೆ ಇನ್ನೂ ಇದ್ದಾರೆ, ಆಯಿತಾ. ಮತ್ತು ಇದರಿಂದ ಹಿಂಗೆ ಶುರು ಮಾಡಿ ನಾವು ಮೇಲ್ಗಡೆ ಬರ್ತಾ ಇರುವಾಗ ನಾವು UPS ಬ್ಯಾಟ್ರೀಸು ಇಷ್ಟೇ ಮಾಡ್ತಾಯಿತ್ತು 2006 ಬರೆ ನಾವು. ಆಮೇಲೆ ನೀವು ನೋಡಿದರೆ ಕಸ್ಟಮರ್ಸೂ ಟೋಟಲ್ ಪವರ್ ಸೊಲ್ಯೂಷನ್ ಒಬ್ಬರಿಗೆ ಕೊಡಬೇಕು ಅನ್ನೋ ಥರ ಒಂದು ಕಸ್ಟಮರ್ ಸೈಡಿಂದ ನೀಡು ಬಂದಿದ್ದು. ಆವಾಗ ನಾವೇನು ಮಾಡಿದ್ವಿ, ನಮ್ಮನ್ನು ನಾವು ಎಕ್ವಿಪ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ತಾಳ ಹೋಗಬಾರ್ದು ಅಂತ ನಾವು ಎಲ್ಲ ನಮ್ಮನ್ನೇ ಎಜುಕೇಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೆಳೆಯೋಕ್ಕಾಗತ್ತೆ ಒಂದು UPS ಬ್ಯಾಟ್ರಿಯಿಂದ ಶುರು ಮಾಡಿ ಇವತ್ತು ಟೋಟಲ್ ಪವರ್ ಸೊಲ್ಯೂಷನ್ ಅಂತ ಎನಿಥಿಂಗ್ ರಿಲೇಟೆಡ್ ಟು ಪವರ್ ನಾವು ಮಾಡ್ತೀವಿ ಅನ್ನೋ ಥರ ಬೆಳೆಸಿದ್ದೀವಿ. ಮತ್ತು ಈ ಥರ ನಾವು ನಮ್ಮ ಇಂಜಿನಿಯರ್ಸ್ ನೋಡ್ಕೊಳ್ಳಿ, ಈ ಥರ ಎಲ್ಲೇ ಕಸ್ಟಮರ್ ಕಾಲ್ ಬಂದ್ರೇನು ನಾವು 2 ಅವರ್ಸ್ ಒಳಗೆ ರೆಸ್ಪಾಂಡ್ ಮಾಡ್ತೀವಿ, 4 ಅವರ್ಸ್ ಒಳಗೆ ಅಪ್ ಮಾಡ್ತೀವಿ. ಆ್ಯಂಡ್ ಎಲ್ರಿಗೂ ಟ್ರೈನಿಂಗ್ ಕೊಡಿಸಿದ್ದೀವಿ, ಸೇಫ್ಟಿ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಮತ್ತು 24/7 ಸರ್ವಿಸ್ ಕೊಡ್ತೀವಿ. ಈ ಥರ ನಾವು ಇರೋದಕ್ಕಿಂತ ನಮ್ಮ ಕಸ್ಟಮರ್ ಕಡೆಯಿಂದ ಈ ಥರ ಯೂನಿವರ್ಸ್ ಪವರ್ ಸಿಸ್ಟಮ್ ಅವರು ಜಯಲಕ್ಷ್ಮಿ ಅವರು ಅವ್ರ ಮಕ್ಕಳು ಒಂದು ಸೊಲ್ಯೂಷನ್ ಕೊಟ್ಟರೆ ನಾವು ನಂಬಿಕೆಯಾಗಿ ತಗೊಳ್ಬೋದು ಅನ್ನೋದು ಒಂದು ನಂಬಿಕೆ ಇದೆ ನಮ್ಮ ಕಂಪನಿ ಮೇಲೆ. ಒಬ್ಬ ಮಹಿಳೆ ಇರಲಿ ಅಥವಾ ಪುರುಷ ಇರಲಿ, ಏನನ್ನಾದ್ರೂ ಸಾಧಿಸಬೇಕಾದ್ರೆ ಒಬ್ಬ ಗುರು ಅಂತ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸಾಧನೆಗೆ ಯಾರಾದ್ರೂ ಸ್ಫೂರ್ತಿ ಅಥವಾ ಗುರು ಅಂತ ಇದ್ರಾ? ಗುರು ಅಂತ ಯಾರೂ ಇಲ್ಲ. ನಾನು ಆ ಥರ ಹೇಳಬೇಕು ಅಂದರೆ ಟೈಮ್ ಮ್ಯಾನೇಜ್ಮೆಂಟು, ಪಂಚುವಾಲಿಟಿ ಮತ್ತು ಒಂದು ಕಮಿಟ್ಮೆಂಟ್, ನಾವು ಒಂದು ಹೇಳಿಬಿಟ್ರೆ ಲೈಫಲ್ಲಿ ನಾವು ಖಂಡಿತ ಮಾಡಲೇಬೇಕು ಅನ್ನೋದು, ಈ ಥರ ಒಂದು ಅಭ್ಯಾಸನ ನಾನು ಓದ್ಕೊಂಡಿರೋದು ನಮ್ಮ ತಂದೆ ಹತ್ರ. ಅವರು ಡ್ಯಾನ್ಸ್ ಮಾಸ್ಟರ್ ಇದ್ದರು, ಮತ್ತು ಅವರು ಹೋಗಿದ್ರೆ ನೀವು ಟೈಮ್ ಚೇಂಜ್ ಮಾಡ್ಕೊಳ್ಬೋದು, ಅಷ್ಟು ಆ ಥರ ಪಂಚುವಲ್ ಅವರು. ಅವ್ರ ಕಡೆ ನಾನು ಇದೆಲ್ಲ ಓದ್ಕೊಂಡೆ, ಮತ್ತು ಅದನ್ನು ನಾನು ಬಿಸ್ನೆಸ್ಸಲ್ಲಿ ನಾನು ಫಾಲೋ ಮಾಡಬೇಕು ಅನ್ನೋದು ಮಾಡ್ತಾನೇ ಇದ್ದೀನಿ, ಈಗೇನು ಮಾಡ್ತಾಯಿದ್ದೀನಿ. ನೀವೀಗ ಒಂದು ವಿಭಿನ್ನವಾದ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡೋಕ್ಕೆ ನಿಮ್ಗೇನಾದರೂ ಅಡೆತಡೆಗಳು, ಚಾಲೆಂಜಸ್ ಅಂತ ಏನಾದರೂ ಫೇಸ್ ಮಾಡಿದ್ರಾ? ಚಾಲೆಂಜಸ್ ಅಂತ ಹೇಳಬೇಕು ಅಂದರೆ ನಾನು ಈ ಬಿಸ್ನೆಸ್ ಶುರು ಮಾಡಿರುವಾಗ ನಾನು ಮುಂಚೆನೇ ಹೇಳಿರೋ ಥರ ಲೇಡೀಸ್ ಯಾರು ಈ ಫೀಲ್ಡಲ್ಲಿ ಇರಲಿಲ್ಲ. ಆವಾಗ ನಾನು ಹೋಗೋದು ಕಸ್ಟಮರ್ ಕಡೆ ಎಲ್ಲ ನಮ್ಮ ಕಾಂಪಿಟೇಟರ್ಸ್ ಏನು ಹೇಳೋದು ಅಂದರೆ, ಈ ಥರ ಒಬ್ಬರು ಲೇಡಿ ಬಂದಿದ್ದಾರೆ, ಸಡನ್ನಾಗಿ ಈ ಬಿಸ್ನೆಸ್ಗೆ ಬಂದುಬಿಟ್ಟಿದ್ದಾರೆ, ಏನು ಗ್ಯಾರಂಟಿ ಇದೆ ಇವ್ರು ಈ ಥರ ಹೀಗೆ ಎಲ್ಲ ಪ್ರಾಡಕ್ಟ್ಸು ಸರ್ವಿಸಸ್ ಕೊಟ್ಬಿಟ್ಟು ಮತ್ತೆ ಹೊರಟೋಗ್ಬಿಟ್ರೆ ಮತ್ತು ಹೆಂಗೆ ನೀವು ಬೆಳೆಯೋಕ್ಕಾಗುತ್ತೆ, ಕಂಪನಿ ಹೆಂಗೆ ನಡ್ಸೋಕ್ಕಾಗತ್ತೆ? ಅದಕ್ಕೆ ಈ ಥರ ಸಡನ್ನಾಗಿ ಬಂದಿರೋರು ಒಬ್ಬರನ್ನ ನಂಬೇಡ ಅಂತ ಅನ್ನೋ ಥರ ನನಗೆ ಭಾಳ ಕಷ್ಟಪಟ್ಟಿದ್ದೆ ನಾನು. ಮತ್ತು ಅದನ್ನ ನಾನು ಏನು ಅನಿಸಿದೆ ಅಂದರೆ ವಾಪಸ್ ಬಂದಿಲ್ಲ ನಾನು. ನಾನೇನು ಹೇಳಿ ಕಸ್ಟಮರ್ಸ್ ಹತ್ರ ಹೋಗುವಾಗ ನಾನೇನು ಹೇಳೋದು, ಸೇಮ್ ನನಗೇನು ನೀವು ಲೇಡೀಸ್ ಅಂತ ನನಗೇನು ಏನು ಸಹಾಯ ಏನು ಮಾಡಬೇಡ, ಅವ್ರು ಎಷ್ಟು ಏನು ಅಪ್ ಟೈಮ್ ಕೊಡಿಸ್ತಾರೋ ನಿಮಗೆ, ನಾನು ಎಷ್ಟು ಟೈಮ್ನಲ್ಲಿ ಅವರು ಇಂಜಿನಿಯರ್ಸ್ ಬರ್ತಾರೋ ಹಂಗೆ ನಾವು ಮಾಡಿಕೊಡ್ತೀವಿ ನಿಮಗೆ.
ಏನೇನು ಚಾಲೆಂಜಸ್ ಇದೋ ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಏನು ಕ್ವಾಲಿಟಿ ಬಗ್ಗೆನೂ ಸರಿ, ಸರ್ವಿಸ್ ಬಗ್ಗೆನೂ ಸರಿ, ನಾನು ಅವ್ರ ಜೊತೆಗೆ ಕಾಂಪೀಟ್ ಮಾಡಿ ಇದನ್ನು ನಾನು ಸಾಬ್ತ ಮಾಡಿ ಅವ್ರಿಗೆ ನಾನು ಚಾಲೆಂಜ್ನ ಇಟ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಪ್ರೂವ್ ಮಾಡೋದ ಮೇಲೆ ಹೀಗೆ ನೋಡಿದರೆ ಕಸ್ಟಮರ್ಸ್ ಅವರೇ ನಮಗೆ ಫೋನ್ ಮಾಡಿಬಿಟ್ಟು ಅಪ್ರಿಸಿಯೇಷನ್ ಲೆಟರ್ಸ್ ಕೊಡಿಸ್ತಾರೆ. ಮತ್ತು ವಿಡಿಯೋದಲ್ಲಿ ನಮಗೆ ಸುಮಾರು ಜನ ಟೆಸ್ಟಿಮೋನಿಯಲ್ಸ್ ಕೊಟ್ಟಿದ್ದಾರೆ. ಆ ಥರ ನಮಗೆ ಅವರು ಅಪ್ರಿಷಿಯೇಟ್ ಮಾಡೋದು. ಅವರು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು, ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿರೋ ಮಹಿಳೆಯರಿಗೆ ಏನು ಒಂದು ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀರಾ? ನಮಗೆ ಎದನಲ್ಲಿ ಚೆನ್ನಾಗಿ ಟ್ಯಾಲೆಂಟ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಸಾಧನೆ ಮಾಡಿರೋರು ಒಬ್ಬರನ್ನ ಹೋಗಿ ಮೀಟ್ ಮಾಡಿಬಿಟ್ಟು ಅವ್ರ ಹತ್ರ ಒಂದು ಅಡ್ವೈಸ್ ತೊಗೊಂಡ್ಬಿಟ್ಟು ಆ ರೀತಿಯಲ್ಲಿ ನಾವು ಬೆಳೆಸ್ಬೋದು. ಮತ್ತು ನಾನು ಒಟ್ಟಿಗೆ ಏನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಬರ್ತಾಯಿದೆ ಅಂದರೆ ಕಾನ್ಫಿಡೆನ್ಸು. ಲೇಡೀಸಿಗೆ ಫಸ್ಟು ಬೇಕಾಗಿರೋದು ಕಾನ್ಫಿಡೆನ್ಸು. ಈಗ ನಾನು ನನ್ನ ಬಿಸ್ನೆಸ್ಸಲ್ಲಿ ಹೇಳಬೇಕು ಅಂದರೆ ಲಾಸ್ಟ್ 10 ಇಯರ್ಸ್ ಅಂತ ನನ್ನ ಡ್ರೀಮು ಏನು ಅಂದರೆ ನನಗೆ ಈ ಕರ್ನಾಟಕ ಗೌರ್ಮೆಂಟ್ಗೆ ಇರೋದು ಒಂದು ರಿಜಿಸ್ಟ್ರೇಷನ್ ತೊಗೊಳ್ಬೇಕು ಅನ್ನೋದು ನನ್ನ 8 ವರ್ಷದಿಂದ ನನ್ನ ಡ್ರೀಮ್ ಇತ್ತು. ಹೀಗೆ ನನ್ನ ಮೊನ್ನೆ ಅದಕ್ಕೆ ನನಗೆ ಸಾಧ್ಯ ಆಗಿದ್ದು. ಆ ಥರ ಇದೇ ಥರ ಮನಸ್ಸಲ್ಲಿ ನಮಗೆ ಇದು ಒಂದು ಗೋಲ್ ಅಂತ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಹಾಕಬೇಕು ಅಂತ ಹೇಳ್ಬಿಟ್ರೆ ಡೆಫಿನೆಟ್ ಲೈಫ್ ನಾವು ಮಾಡೇ ಮಾಡ್ತೀವಿ. ಅದು ಜೆಂಟ್ಸಿಗಿಂತ ನಮಗೆ ಲೇಡೀಸಿಗೆ ಒಂದು ಶಕ್ತಿ ದೇವರು ಏನು ಕೊಟ್ಟಿದ್ದಾರೆ ಅಂದರೆ, ಏನೇ ಜೆಂಟ್ಸ್ ಇಟ್ಕೊಳ್ಳಿ, ಯಾರು ಮನೇನೂ ನೋಡ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡೋರು ಏನಾದರೂ ಒಂದು ಜೆಂಟ್ಸ್ ತೋರಿಸಿ ಯಾರಿಲ್ಲ. ಮತ್ತು ನೀವು ಲೇಡೀಸ್ ಅಂತ ತಗೊಳ್ಳುವಾಗ ಎಲ್ಲ ಲೇಡೀಸನ್ನ 80% ಆಫ್ ದ ಲೇಡೀಸ್ ನೀವು ತೊಗೊಂಡ್ಬಿಟ್ರೆ ನಾವು ಮನೇನೂ ನೋಡ್ಕೊಳ್ತೀವಿ, ಫ್ಯಾಮಿಲಿನೂ ಬಿಟ್ಟಾಕೋದಿಲ್ಲ, ಬಿಸ್ನೆಸ್ಸು ಬಿಟ್ಟಾಕೋದಿಲ್ಲ, ಬಿಸ್ನೆಸ್ಸಲ್ಲಿನೂ ಒಂದು ಮುಂದಕ್ಕೆ ಬರ್ತೀವಿ. ಆ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಮನಸ್ಸಲ್ಲಿ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನಾವು ಖಂಡಿತವಾಗಿ ಚೆನ್ನಾಗಿ ಮಾಡ್ಬೋದು. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಏನನ್ನಾದ್ರೂ ಸಾಧಿಸಬೇಕಾದ್ರೆ ಏನೆಲ್ಲ ಅಡೆತಡೆಗಳು ಬರಬಹುದು, ಅದನ್ನ ಹೇಗೆ ಓವರ್ಕಮ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಒಂದು ಕಿವಿ ಮಾತನ್ನು ಹೇಳಿದ್ದೀರಾ. ನಮ್ಮ ಸಿರಿ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು.